ಎಲ್ಲರಿಗೂ ನಮಸ್ಕಾರ. ನಾವು ಇಂದಿನ ವಿಡಿಯೋದಲ್ಲಿ 7ನೇ ತರಗತಿ ದ್ವಿತೀಯ ಸಂಕಲನಾತ್ಮಕ ಮೌಲ್ಯಮಾಪನ ಅಂದರೆ SA2 ಪರೀಕ್ಷೆಯ ಗಣಿತ ವಿಷಯದ ಕೀ ಉತ್ತರಗಳನ್ನು ನೋಡ್ತಾ ಇದ್ದೇವೆ. ಇದು ದಿನಾಂಕ 26/3/2026ನೇ ತಾರೀಕಿನಂದು ನಡೆದಂತಹ ಗಣಿತ ವಿಷಯದ ಕೀ ಉತ್ತರಗಳು. ಇದು 7ನೇ ತರಗತಿಯ ಗಣಿತ ವಿಷಯದ ಕೀ ಉತ್ತರಗಳಾಗಿರ್ತವೆ. ಬನ್ನಿ ನಾವು ಮೊದಲನೇದಾಗಿ ಈ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ, ಅನಂತರ ಇದರ ಕೀ ಉತ್ತರಗಳನ್ನು ಕೂಡ ಡಿಸ್ಕಸ್ ಮಾಡೋಣ. ಈ ಒಂದು ವಿಡಿಯೋದ ಮುಖಾಂತರ ನೀವು ಪರೀಕ್ಷೆಯಲ್ಲಿ ಬರೆದಿರ್ತಕ್ಕಂತಹ ಉತ್ತರಗಳು ಎಷ್ಟು ಸರಿ ಇದ್ದಾವೆ ಅಂತ ನೀವು ಇದರಲ್ಲಿ ನೋಡ್ಕೊಳ್ಬಹುದು. ನೋಡಿ, ಮೊದಲನೇದಾಗಿ ನಾನು ನಿಮಗೆ ಈ ಒಂದು ಕ್ವಶನ್ ಪೇಪರನ್ನು ತೋರಿಸ್ತೀನಿ. ನೋಡಬಹುದು, ಇದು ನಿಮ್ಮ ಪ್ರಶ್ನೆ ಪತ್ರಿಕೆಯಾಗಿದೆ. ನಾನು ನಿಮಗೆ ಉತ್ತರವನ್ನು ಈಗ ಕೊನೆಯಲ್ಲಿ ನೀಡ್ತೇನೆ. ನೋಡಬಹುದು, ಒಟ್ಟು 24 ಪ್ರಶ್ನೆಗಳು ಇದ್ದಾವೆ ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ. ನೋಡಿ, ಈಗ ನಾನು ಉತ್ತರಗಳನ್ನು ನಿಮಗೆ ನೀಡ್ತೇನೆ. ಪ್ರತಿಯೊಂದು ಪ್ರಶ್ನೆಗೂ ಸರಿಯಾದ ಉತ್ತರವನ್ನು ನಾವೀಗ ಡಿಸ್ಕಸ್ ಮಾಡೋಣ. ಮೊದಲನೇದಾಗಿ ಫಸ್ಟ್ ಮೇನ್ನಲ್ಲಿ ನೋಡಬಹುದು, ಸರಿಯಾದ ಪರ್ಯಾಯವನ್ನು ಆರಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ಫಸ್ಟ್ ಪ್ರಶ್ನೆ, 25% ಇದರ ದಶಮಾಂಶ ರೂಪ ಎಷ್ಟು? ನೋಡಿ, ಆಪ್ಷನ್ ಎ 0.25 ಅನ್ನುವಂಥದ್ದು ಇದಕ್ಕೆ ಸರಿಯಾದ ಉತ್ತರ. ಇದನ್ನು ಲೆಕ್ಕಾಚಾರ ಮಾಡೋದು ಹೇಗಂದರೆ ನೋಡಿ, 25% ಮಾಡೋದು ಹೇಗೆ, 25/100 ಮಾಡಿದಾಗ ನಮಗೇನು ಸಿಗುತ್ತೆ, 0.25 ಅಂತ ಸಿಗುತ್ತೆ. ನೆಕ್ಸ್ಟ್ ಸೆಕೆಂಡ್ ಕ್ವಶನ್, ಭಾಗಲಬ್ಧ ಸಂಖ್ಯೆ ಮತ್ತು ಅದರ ಉತ್ಕ್ರಮದ ಗುಣಲಬ್ಧ ಯಾವಾಗಲೂ ಏನಾಗಿರುತ್ತೆ? ಉತ್ತರ ಆಪ್ಷನ್ ಡಿ 1. ಇದಕ್ಕೇನಾಗುತ್ತದೆ ಅಂದರೆ, ಯಾವುದೇ ಭಾಗಲಬ್ಧ ಸಂಖ್ಯೆ A/B ಮತ್ತು ಅದರ ವೃತ್ಕ್ರಮ B/Aಗಳ ಗುಣಲಬ್ಧ ಏನಾಗಿರುತ್ತೆ? ಈಗ A/B ಇಂಟು B/A ಯಾವಾಗಲೂ ಒಂದೇ ಆಗಿರ್ತದೆ. ಆಯಿತಾ? ಇದು ಎರಡನೇ ಪ್ರಶ್ನೆಗೆ ನಿಮಗೆ ಸ್ವಲ್ಪ ವಿವರಣೆಯನ್ನು ನೀಡಿದ್ದಾರೆ. ನೆಕ್ಸ್ಟ್ ಮೂರನೇ ಪ್ರಶ್ನೆ, ವೃತ್ತಾಕಾರದ ವಲಯದ ಸುತ್ತಲಿನ ಒಟ್ಟು ದೂರ ಎಷ್ಟು? ಆ ಒಂದು ಒಟ್ಟು ದೂರ, ಈಗ ವೃತ್ತ ಆದರೆ ಈ ಒಂದು ಸುತ್ತಲಿನ ದೂರ ಎಷ್ಟು? ಅದನ್ನು ಏನಂತ ಕರಿತೀವಿ? ನಾವು ಪರಿಧಿ ಅಂತ ಕರಿತೀವಿ. ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ನೆಕ್ಸ್ಟ್ ನಾಲ್ಕನೇದು, 5^2 ಇದರ ಬೆಲೆ ಎಷ್ಟು? ಅದನ್ನೇನು ಮಾಡಬೇಕು ನಾವು? ಈ ರೀತಿ ಮಾಡಬೇಕು, 5 × 5, 5ರ ವರ್ಗ ಅಂದರೆ ಈ ರೀತಿ ಮಾಡಬೇಕು, 5 5ಲಿ 25 ಆಗುತ್ತೆ. ಇದಕ್ಕೆ ಆಪ್ಷನ್ ಸಿ 25 ಸರಿಯಾದ ಉತ್ತರ. ನೆಕ್ಸ್ಟ್ ಇನ್ನು ಸೆಕೆಂಡ್ ಮೇನಲ್ಲಿ ಬಿಟ್ಟ ಸ್ಥಳ ತುಂಬಿರಿನ ಕೇಳಿದರು. 5ನೇ ಪ್ರಶ್ನೆ, ಸಮಬಾಹು ತ್ರಿಭುಜದ ಪ್ರತಿ ಒಳಕೋನಗಳ ಅಳತೆ ಏನಾಗಿರ್ತದೆ? 60 ಡಿಗ್ರಿ ಆಗಿರ್ತದೆ. ನೆಕ್ಸ್ಟ್ 6ನೇ ಪ್ರಶ್ನೆ, ವರ್ಗ ಗೋಪುರದಲ್ಲಿನ ಒಟ್ಟು ಮುಖಗಳ ಸಂಖ್ಯೆ ಎಷ್ಟು ಕೇಳಿದರು? 5 ಆಗಿರ್ತದೆ. ನೆಕ್ಸ್ಟ್ 5/4 ಮತ್ತು 5/8 ಇವುಗಳಲ್ಲಿ ದೊಡ್ಡ ಭಾಗಲಬ್ಧ ಸಂಖ್ಯೆ ಯಾವುದು ಕೇಳಿದರು? 5/4 ಆಗಿದೆ. ಯಾಕಂದರೆ ನೀವು ಇದನ್ನು ಮಾಡಿ ಡೆಸಿಮಲ್ ರೂಪದಲ್ಲಿ, ದಶಮಾಂಶ ರೂಪದಲ್ಲಿ ನೀವು ಇದನ್ನು ಬರ್ಕೊಂಡಾಗ ಆಗ ನಿಮಗೆ ಗೊತ್ತಾಗುತ್ತೆ ಯಾವುದು ದೊಡ್ಡದು ಯಾವುದು ಚಿಕ್ಕದು ಅಂತ. ನೋಡ್ಬೋದು, ಇಲ್ಲಿ ನಿಮಗೆ ವಿವರಣೆಯಲ್ಲಿ ನಿಮಗೆ ಇಲ್ಲಿ ಕೊಡಲಾಗಿದೆ ನೋಡಿ. ನೆಕ್ಸ್ಟ್ 8ನೆಯ ಪ್ರಶ್ನೆ, ಒಂದೇ ಕೇಂದ್ರವನ್ನು ಹೊಂದಿರುವಂತಹ ವೃತ್ತಗಳಿಗೆ ಏನಂತ ಕರೀತಾರೆ? ಇದೊಂದು ಡೆಫಿನೇಷನ್ ಆಗಿದೆ, ಏಕಕೇಂದ್ರೀಯ ವೃತ್ತಗಳು ಅಂತ ಕರೀತಾರೆ. ಆಯಿತಾ? ನೆಕ್ಸ್ಟ್ ಮೂರನೇ ಮೇನ್, ಈ ಕೆಳಗಿನ ಸಮಸ್ಯೆಗಳನ್ನು ಬಿಡಿಸಿ ಅಂತ ಕೇಳಿದ್ರು. ನೋಡಿ, ಬೀಜೋಕ್ತಿಯ ರೂಪ ಸಿ ಮತ್ತು ಡಿಗಳ ವ್ಯತ್ಯಾಸಕ್ಕೆ ಅವುಗಳ ಮೊತ್ತದಿಂದ ಗುಣಿಸಿದೆ. ನೋಡಿ, C - D ಇಂಟು C+D ಅನ್ನುವಂಥದ್ದು ಇದು ಬೀಜೋಕ್ತಿಯ ರೂಪ ಆಗಿದೆ. ನೆಕ್ಸ್ಟ್ ಸುಲಭೀಕರಿಸಿ ಅಂತ ಕೊಟ್ಟಿದ್ದಾರೆ. 4^3 ಇಂಟು 4^2 ಘಾತಾಂಕಗಳ ನಿಯಮಗಳನ್ನು ಬಳಸಿ ಸಂಕ್ಷಿಪ್ತ ರೂಪದಲ್ಲಿ ಬರೀನಿ ಅಂತ ಕೊಟ್ಟಿದ್ದಾರೆ. ನೋಡಿ, ಘಾತಾಂಕಗಳ ನಿಯಮವನ್ನು ನೀವು ಬಳಸಬಹುದು. ನೋಡಿ, a⁴m ಇಂಟು a⁴n a⁴m+n ಆಗಿರ್ತದೆ. ನೋಡಿ, ಆ ರೀತಿಯಾಗಿ ನೀವು ಏನು ಮಾಡಿದೆ, ಅದರ ಪವರ್ಸ್ಗಳನ್ನು ನೀವು ಆ್ಯಡ್ ಮಾಡಿದಾಗ 3 × 2 ಏನಾಗುತ್ತೆ? 5 ಆಗುತ್ತೆ. ಸೊ ನಿಮಗೆ ಉತ್ತರ 4^5 ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ನೋಡಿ, 11ನೇ ಪ್ರಶ್ನೆ, Z ಅಕ್ಷದಲ್ಲಿರ್ತಕ್ಕಂತಹ ಪರಿಭ್ರಮಣಾ ಸಮಮಿತಿಯ ಕ್ರಮ ಎಷ್ಟು ಕೇಳಿದರು? ಉತ್ತರ ಇದಕ್ಕೆ 2 ಆಗಿರ್ತದೆ. ನೆಕ್ಸ್ಟ್ 4ನೇ ಮೇನ್, ಈ ಕೆಳಗಿನ ಸಮಸ್ಯೆಗಳನ್ನು ಬಿಡಿಸಿ. 12ನೇ ಪ್ರಶ್ನೆ, ಆಯತಘನ ಮತ್ತು ವೃತ್ತ ಇವುಗಳಲ್ಲಿ ಆಯತಘನವು ಏನಾಗಿದೆ? ಘನಾಕೃತಿಯಾಗಿದೆ. ಸಜಾತಿ ಬೀಜ ಪದಗಳನ್ನು ಗುರುತಿಸಿ ಅಂತ ಕೇಳಿದ್ರು. ಇಲ್ಲಿ ನೋಡಿ, 3 ಬೀಜ ಪದಗಳನ್ನು ಕೊಟ್ಟಿದ್ರು. ಇಲ್ಲಿ ಒಂದು ಗುಂಪು ಮತ್ತು 3n, 19n ಮತ್ತೊಂದು ಗುಂಪು. ಆಯಿತಾ? ಇದು ನೋಡಿ, ಇದರಲ್ಲಿ XYಗಳು ಇದ್ದಾವೆ, ಇದರಲ್ಲಿ n ಇದೆ. ಹಾಗಾಗಿ ಇದನ್ನು ಬೇರೆ ಬೇರೆ ಗುಂಪಾಗಿ ನಾವು ಬರೀಬಹುದು. ನೆಕ್ಸ್ಟ್ ಲಂಬ ಸಮಮಿತಿ ಅಕ್ಷರಗಳಿರ್ತಕ್ಕಂಥ ಅಕ್ಷರ ಯಾವುದು ಅಂದರೆ ಇವಿಷ್ಟು ಅಕ್ಷರಗಳು. ನೋಡಿ, ಇಂಗ್ಲೀಷ್ ವರ್ಣಮಾಲೆಯ ಅಕ್ಷರಗಳು. ನೆಕ್ಸ್ಟ್ 15ನೇ ಪ್ರಶ್ನೆ, 1025% ಇದರ ಬೆಲೆ ಎಷ್ಟು ಕೇಳಿದರು? ಅಂದರೆ 25/100 ಮಾಡಿ ಮತ್ತು ಅದಕ್ಕೆ
1000ದಿಂದ ಗುಣಿಸಬೇಕಾಗತ್ತೆ. ಆಗ ನಮಗೆ ಏನು ಸಿಗ್ತದೆ 250 ಅಂತ ಸಿಗುತ್ತೆ ಉತ್ತರ. ನೆಕ್ಸ್ಟ್ 16ನೇದು ಆದರ್ಶ ರೂಪದಲ್ಲಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. -45 ಭಾಗಿಸು -18 ಉತ್ತರ ಎಷ್ಟಾಗುತ್ತೆ ನೋಡಿ. ಇದನ್ನು ನಾವು ಭಾಗಿಸಿದಾಗ ನಮಗೆ ಸಿಗ್ತಕ್ಕಂಥದ್ದು ಏನಾಗುತ್ತೆ, ಮೈನಸ್ ಏನಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ. ಅಂಶ ಮತ್ತು ಛೇದ ಎರಡರಲ್ಲೂ ಕೂಡ ಮೈನಸ್ ಇರೋದ್ರಿಂದ ಅದು ಕ್ಯಾನ್ಸಲ್ ಆಗುತ್ತೆ. ನಂತರ ಅದನ್ನು ನಾವು ಒಂದೇ ಮಗ್ಗಿಯಿಂದ ನಾವು ಅದನ್ನು ಭಾಗಿಸಿದಾಗ ಏನು ಸಿಗುತ್ತೆ ನಮಗೆ 5/2 ಸಿಗುತ್ತೆ. ನಾವಿಲ್ಲಿ 9ರಿಂದ ಭಾಗಿಸಿದ್ದೇವೆ, ಆಗ ನಮಗೆ 5/2 ಸಿಗುತ್ತೆ. ನೆಕ್ಸ್ಟ್ 17ನೇ ಪ್ರಶ್ನೆ, ಅಪವರ್ತನ ವೃಕ್ಷವನ್ನು ಕೇಳಿದ್ದಾರೆ. ನೋಡಬಹುದು ನೀವು ಈ ರೀತಿಯಾಗಿ ಬರಿಬೇಕಾಗಿತ್ತು. ನಂತರ 18ನೇದು 256ನ 2ರ ಘಾತಾಂಕ ರೂಪದಲ್ಲಿ ಬರೆಯಿರಿ ಅಂತ ಕೇಳಿದರೆ ನಿಮಗೆ ಗೊತ್ತಿದೆ ಅವಿಭಾಜ್ಯ ಅಪವರ್ತನಗಳ ವಿಧಾನ, ಈ ರೀತಿ ಮಾಡಿ ಬರೀಬೇಕು. ನೆಕ್ಸ್ಟ್ 19ನೇದು ಸಮಮಿತಿ ರೇಖೆಗಳ ಸಂಖ್ಯೆಯನ್ನು ಕೇಳಿದ್ರು. ಉತ್ತರ ಆಯತಕ್ಕೆ 2 ಇದೆ, ಚೌಕಕ್ಕೆ 4 ಸಮಮಿತಿ ರೇಖೆಗಳು ಇದ್ದಾವೆ. 20ನೇ ಪ್ರಶ್ನೆ, ವರ್ಗಗೋಪುರದ ಅಂಚುಗಳು ಮತ್ತು ಶೃಂಗಗಳು ಏನಾಗಿರ್ತವೆ? ಅಂಚುಗಳು ಎಷ್ಟಿರ್ತವೆ? ವರ್ಗಗೋಪುರದಲ್ಲಿ 8 ಅಂಚುಗಳಿರ್ತವೆ, ಹಾಗೆ ಶೃಂಗಗಳು 5 ಇರ್ತವೆ. ಇದನ್ನು ಲೆಕ್ಕ ಮಾಡಿ ನಿಮಗೆ ಗೊತ್ತಿರಬೇಕಾಗತ್ತೆ. ನೆಕ್ಸ್ಟ್ 21ನೇ ಪ್ರಶ್ನೆ, ದೂರದ ಲೆಕ್ಕಾಚಾರವನ್ನು ಮಾಡಿ ಕೊಟ್ಟಿದ್ದಾರೆ. ಸುಮನ್ ಪೂರ್ವಕ್ಕೆ 2/3 ಕಿಲೋಮೀಟರ್ ಚಲಿಸಿ ನಂತರ ಪಶ್ಚಿಮಕ್ಕೆ 2/3 ಕಿಲೋಮೀಟರ್ ಚಲಿಸಿದರೆ ಉತ್ತರ ಚಲಿಸಿದರೆ ಎಷ್ಟು ದೂರ ಅವನು ಚಲಿಸಿದ್ದಾನೆ ಅಂತ ಕೇಳ್ತಾ ಇದ್ದಾರೆ. ನೋಡಿ, ಅವನಿಗೂ ಪಿ ಬಿಂದುವಿಗೂ ನಡುವೆ ಇರತಕ್ಕಂತಹ ದೂರ 0 ಕಿಲೋಮೀಟರ್ ಅಂತ ಬರೀಬೇಕಿತ್ತು. ನೆಕ್ಸ್ಟ್ 22ನೇ ಪ್ರಶ್ನೆ, ಘನಾಕೃತಿಗಳ ಹೆಸರುಗಳನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ. ನೋಡಿ, ಜಾಮಿಟ್ರಿ ಪೆಟ್ಟಿಗೆ ಅಂದರೆ ನಿಮ್ಮ ಜಾಮಿಟ್ರಿ ಬಾಕ್ಸ್ ಹೇಗಿದೆ? ಆಯತ ಘನಾಕೃತಿಯಲ್ಲಿದೆ. ಚೆಂಡು ಹೇಗಿದೆ? ಗೋಳಾಕೃತಿಯಲ್ಲಿದೆ. ಪೆನ್ಸಿಲ್ ಹೇಗಿದೆ? ಸಿಲಿಂಡರ್ ಅಥವಾ ಒಂದು ನಳಿಕೆ ಆಕೃತಿಯಲ್ಲಿದೆ. ನೋಟ್ಬುಕ್ ಆಯತ ಘನದಲ್ಲಿ ಇದೆ. ಇದನ್ನು ಅದರ ನಿಮಗೆ ಒಂದು ಪ್ರಾಕ್ಟಿಕಲ್ ಆಗಿ ಕೇಳಿದ್ದಾರೆ. ಅಂದರೆ ಯಾವ್ಯಾವ ವಸ್ತುಗಳು ಯಾವ ಶೇಪಿಗೆ ಹೋಲಿಕೆ ಆಗುತ್ತೆ, ಯಾವ್ಯಾವ ಘನಾಕೃತಿಗೆ ಹೋಲಿಕೆ ಆಗುತ್ತೆ ಅಂತ ಕೇಳಿದ್ದಾರೆ. ನೆಕ್ಸ್ಟ್ 5th ಮೇನಲ್ಲಿ ಇರ್ತಕ್ಕಂಥದ್ದು ಬಡ್ಡಿ ಮತ್ತು ಒಟ್ಟು ಮೊತ್ತ, ಅಸಲು ಮತ್ತು ಬಡ್ಡಿಯ ಒಂದು ಲೆಕ್ಕ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಅಸಲು ಆಗಿರ್ಬೋದು, ಪ್ರಿನ್ಸಿಪಲ್ ಅಮೌಂಟ್, ಹಾಗೆ ರೇಟ್ ಎಷ್ಟು, ಬಡ್ಡಿಯ ದರ, ಹಾಗೆ ಕಾಲ ಕೊಟ್ಟಿದ್ದಾರೆ. ಇದೆಲ್ಲ ಕೊಟ್ಟಿರ್ತಕ್ಕಂಥ ದತ್ತಾಂಶಗಳನ್ನು ಬಳಸಿಕೊಂಡು ನೋಡಿ, ಸರಳ ಬಡ್ಡಿಗೆ ಸೂತ್ರ ಇದೆ P × T × R/100 ಆಗಿರ್ತದೆ. ನೋಡಿ, ಎಲ್ಲ ವ್ಯಾಲ್ಯೂಸ್ಗಳನ್ನು ನೀವು ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಿಮಗೆ ಆನ್ಸರ್ ಎಷ್ಟು ಬರುತ್ತೆ? 8,750 ರೂಪಾಯಿಗಳು ಅಂತ ಬರುತ್ತೆ. ನೆಕ್ಸ್ಟ್ ಒಟ್ಟು ಮೊತ್ತ ಎಷ್ಟು ಅಂತ ಕೇಳಿದರೆ ನಾವೇನು ಮಾಡಬೇಕು? ಆ ಒಂದು ಪ್ರಿನ್ಸಿಪಲ್ ಅಮೌಂಟ್ ಅಂದರೆ ಅಸಲಿಗೆ ನಾವು ಈ ಒಂದು ಎಷ್ಟು ಇಂಟ್ರೆಸ್ಟ್ ಬಡ್ಡಿ ಬರುತ್ತೆ ಅದನ್ನು ನಾವು ಕೂಡಿಸಬೇಕು. ಅದನ್ನು P+I ಅಂತ ಕೊಡಲಾಗಿದೆ. ನೋಡ್ಬೋದು, ಈ 35,000ಕ್ಕೆ ನಾವೇನು ಮಾಡಿದ್ವಿ? 35,000 ಅಸಲು, ಹಾಗೆ ಈ 8,750 ರೂಪಾಯಿ ಬಡ್ಡಿ, ಇದನ್ನು ನಾವು ಸೇರಿಸಿದಾಗ ನಮಗೆ ಒಟ್ಟು ಮೊತ್ತ ಸಿಗ್ತದೆ. ಅದುವೇ 43,750 ರೂಪಾಯಿ ಆಗಿದೆ. ಇದಾಗಿತ್ತು ನಿಮ್ಮ ಕೊನೆಯ ಪ್ರಶ್ನೆ. 24ನೆಯ ಪ್ರಶ್ನೆ, ವೃತ್ತ ರಚನೆಯನ್ನು ಮಾಡಿ. ಇದೊಂದು ರಚನೆಗೆ ಸಂಬಂಧಿಸಿದಂತಹ ಒಂದು ಲೆಕ್ಕ ಆಗಿತ್ತು. ನೋಡಿ, 0 ಕೇಂದ್ರವಿರ್ತಕ್ಕಂತಹ 3.5 ಸೆಂಟಿಮೀಟರ್ ತ್ರಿಜ್ಯವುಳ್ಳ ವೃತ್ತವನ್ನು ಕೈವಾರವನ್ನು ಬಳಸಿ ರಚಿಸಿ ಅದರಲ್ಲಿ ಕೇಂದ್ರದಿಂದ ಪರಿಧಿಗೆ ಇರತಕ್ಕಂತಹ ರೇಖೆ OA, ಅದನ್ನೇನಂತ ಕರಿತೀವಿ? ತ್ರಿಜ್ಯ ಅಂತ ಕರಿತೀವಿ. ಮತ್ತು ಕೇಂದ್ರದ ಮೂಲಕ ಹಾದು ಹೋಗ್ತಕ್ಕಂತಹ ಸರಳ ರೇಖೆ AB, ಅದನ್ನು ವ್ಯಾಸ ಅಂತ ಕರಿತೇವೆ, ಡಯಾಮೀಟರ್ ಅಂತ ಕರಿತೇವೆ. ಇದನ್ನು ನೀವು ಗುರುತಿಸಬೇಕು ಅಂತ ಇದರಲ್ಲಿ ಕೇಳಿದ್ದಾರೆ. ಇದರಲ್ಲಿ ಇಲ್ಲಿ ನಾನು ಉತ್ತರವನ್ನು ಇಲ್ಲಿ ಡಾರ್ಕ್ ಆಗಿ ನಮಗೆ ಕೊಡಲಾಗಿದೆ. ಆಯಿತಾ? ಇದಾಗಿತ್ತು ನಿಮ್ಮ 7ನೇ ತರಗತಿಯ ಇಂದು ನಡೆದಂತಹ ಗಣಿತ ವಿಷಯದ ಕೀ ಉತ್ತರಗಳಾಗಿತ್ತು. ನೀವೇನಾದರೂ ಹೊಸಬರಾಗಿದೆ ನಮ್ಮ ಚಾನೆಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಎಲ್ಲ ಸ್ನೇಹಿತರಿಗೂ ಇದನ್ನು ಶೇರ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ಧನ್ಯವಾದಗಳು. ಬಾಯ್ ಬಾಯ್.